ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. KCET ಕೌನ್ಸಿಲಿಂಗ್ ಪ್ರಾಸೆಸ್ ಆವಾಗಲಿಂದ ನಡ್ಕೊಂಡು ಹೋಗ್ತಾ ಇದೆ. ಆ್ಯಂಡ್ ಸದ್ಯಕ್ಕೆ ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರಾಸೆಸ್ ನಡೀತಾ ಇದೆ. ಆ್ಯಂಡ್ ಶೀಘ್ರದಲ್ಲೇ ನಮಗೆ ಆಪ್ಷನ್ ಎಂಟ್ರಿ ಪ್ರಾಸೆಸ್ ಬರುತ್ತೆ. ಈ ಆಪ್ಷನ್ ಎಂಟ್ರಿಯಲ್ಲಿ ನೀವು ಚೆನ್ನಾಗಿ ಮಾಡಬೇಕು ಅಂತಂದರೆ ಏನೇನು ಮಾಡಬೇಕು ಅಂತ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ನೋಡಿ, ಫಸ್ಟ್ ಆಫ್ ಆಲ್ ಆಪ್ಷನ್ ಎಂಟ್ರಿ ನೀವು ಸ್ಟ್ರಾಟಜಿಕಲಿ ಮಾಡಬೇಕು. ನಿಮ್ಗೊಂದು ಒಳ್ಳೆ ಕಾಲೇಜ್ ಸಿಗಬೇಕು ಅಂತಂದರೆ ನಿಮ್ಮ ಹತ್ರ ಬೆಸ್ಟ್ ಆಗಿರ್ತಕ್ಕಂಥ ಕಾಲೇಜ್ ಲಿಸ್ಟ್ ಇರಬೇಕಾಗಿರುತ್ತೆ. ಬೆಸ್ಟ್ ಲಿಸ್ಟ್ ಇರಬೇಕಾಗಿರುತ್ತೆ. ಆ್ಯಂಡ್ ಈ ಒಂದು ಲಿಸ್ಟನ್ನು ಹೆಂಗೆ ರೆಡಿ ಮಾಡ್ಕೊಳ್ಳೋದು, ಮನೋಜ್ ಯಾರನ್ನು ಕೇಳಬೇಕು ನಾನು ರೆಡಿ ಮಾಡ್ಕೊಳ್ಳೋದಕ್ಕೆ, ನೀವೇ ರೆಡಿ ಮಾಡ್ಕೊಬೋದು. ಏನೇನು ಫ್ಯಾಕ್ಟರ್ ಕನ್ಸಿಡರ್ ಮಾಡ್ಕೊಬೇಕಾಗಿರುತ್ತೆ ನೀವು ಕಾಲೇಜನ್ನ ಲಿಸ್ಟ್ ಮಾಡಬೇಕಾದ್ರೆ, ಆ್ಯಂಡ್ ಯಾವ್ಯಾವ ಥರ ಕಾಲೇಜನ್ನ ಲಿಸ್ಟ್ ಮಾಡ್ಕೊಬೇಕಾಗಿರುತ್ತೆ, ಅದನ್ನೆಲ್ಲ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಗೆ ಅರ್ಥ ಆಗೋ ರೀತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಇದೆಲ್ಲ ಟ್ಯಾಕ್ಟಿಕ್ ಆಗಿರುತ್ತೆ, ಆಯಿತಾ. ಈಗ ನಾನು ಡಮ್ ಥರ ನಾನು ಏನೋ ರ್ಯಾಂಕ್ ಇದೆ, ಲಾಸ್ಟ್ ಇಯರ್ ಕಟ್ ಆಫ್ ಮಾಡ್ತಾನೆ, ನಾವು ಕಾಲೇಜ್ ಸಿಗುತ್ತೆ, ಒಂದೇ ಒಂದು ಬ್ರಾಂಚ್ ಹಾಕ್ಕೊಂಡು ಆಗೋದಿಲ್ಲ. ನಿನಗೆ ಒಂದು ಒಳ್ಳೆ ಕಾಲೇಜ್, ಒಂದು ಒಳ್ಳೆ ಬ್ರಾಂಚ್ ಬೇಕು ಅಂತಂದರೆ ನೀನು ಕರೆಕ್ಟಾಗಿ ಆಟಾಡೋದು ಗೊತ್ತಿರಬೇಕಾಗಿರುತ್ತೆ. ಆಪ್ಷನ್ ಎಂಟ್ರಿಯಲ್ಲಿ ಹೆಂಗೆ ಆಟಾಡೋದು, ಅದಕ್ಕೆ ಬೇಕಾಗಿರ್ತಕ್ಕಂಥ ಮೇನ್ ಥಿಂಗ್ ನಿಮಗೆ ಕಾಲೇಜ್ ಲಿಸ್ಟ್. ಆ ಕಾಲೇಜ್ ಲಿಸ್ಟನ್ನ ಹೆಂಗೆ ಮಾಡ್ಕೊಳ್ಳೋದು ಅಂತ ಒಂದು ಬಿಡೋದಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀನೇ ಖುದ್ದಾಗಿ ಮಾಡ್ಕೊಬೇಕಾಗಿರುತ್ತೆ, ಯಾರ ಸಹಾಯ ಇಲ್ಲದೇ ಆರಾಮಾಗಿ ಮಾಡ್ಕೊಬಹುದಾಗಿರುತ್ತೆ. ಹಂಗೆ ಡಿಚ್ ಯು ಹೌ ಟು ಡೂ ಇಟ್, ಏನೇನು ಫ್ಯಾಕ್ಟರ್ಸ್ ಕನ್ಸಿಡರ್ ಆಗ್ತಾವೆ ಪ್ರತಿಯೊಂದನ್ನು ಮಾತಾಡ್ತಾ, ಆ್ಯಂಡ್ ಯಾವ ರೀತಿ ಕಾಲೇಜನ್ನು ಲಿಸ್ಟ್ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೂ ಸ್ವಲ್ಪ ಸಬ್ಸ್ಕ್ರೈಬ್ ಆಗಿ. ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಫಾಲೋ ಮಾಡ್ಬೋದಾಗಿರುತ್ತೆ. ಆ್ಯಂಡ್ ಈಗ ಒಂದು ಸಣ್ಣ ಆ್ಯಡ್ ಬರುತ್ತೆ, ನೋಡ್ಕೊಂಬನ್ನಿ. ಡೈರೆಕ್ಟಾಗಿ ನಾನು ನಿಮಗೆ ವಿಡಿಯೋಲಿ ಸಿಗ್ತೀನಿ. ಸೊ ನೀವೇನಾದರೂ 12th ಆದಮೇಲೆ ಐಟನ್ ಹಾಕಾಗಿ ಲೊಕೇಟಲ್ಲಿದ್ದರೆ ಇನ್ಮೇಲಿಂದ ಗೆಲ್ಟ್ ಬೇಡ, ನೀವು ಐಟನ್ ಆಗಬಹುದಾಗಿರುತ್ತೆ ಬೈ ಕ್ಲಿಯರಿಂಗ್ ಗೇಟ್ ಎಕ್ಸಾಮಿನೇಷನ್. ಸೊ ನಿಮ್ಮ ಗೇಟ್ ಪ್ರಿಪರೇಷನ್ಗೆ ಹೆಲ್ಪ್ ಆಗಲಿ ಅಂತಲೇ 2026 ಮತ್ತು 2027 ಬ್ಯಾಚ್ಗಳ ಮೇಲೆ ಭಾರಿ ಡಿಸ್ಕೌಂಟನ್ನು ಕೊಡ್ತಾ ಇದೆ ಫಿಸಿಕ್ಸ್ ವಾಲ. ಸೊ ಬನ್ನಿ, ಯಾವ್ಯಾವ ಬ್ಯಾಚ್ಗಳಿವೆ, ಅದ್ರ ಮೇಲೆ ಏನು ಡಿಸ್ಕೌಂಟ್ ಇದೆ ಅಂತ ನಾನು ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. We have Vijay Gate 2026 rank improvement batch B at rupees 5,999. We have Parakram Gate 2026 batch English batch ಆಗಿರುತ್ತೆ. ಪ್ರೊಡಕ್ಷನ್ ಮತ್ತು ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ದು 7,200 rupeesಗೆ. ಆ್ಯಂಡ್ ವಿ ಹ್ಯಾವ್ ಪರಾಕ್ರಮ್ 2.0 ಗೇಟ್ 2026 ಬ್ಯಾಚ್ ಬಿ ಹಿಂದಿ ಮತ್ತು ಇಂಗ್ಲೀಷ್ ಬ್ಯಾಚು 7,200 rupeesಗೆ. ವಿ ಹ್ಯಾವ್ ಪರಾಕ್ರಮ್ 2.0 ಗೇಟ್ 2026 ಬ್ಯಾಚ್ ಇಂಗ್ಲೀಷ್ ಬ್ಯಾಚ್ ಆಗಿರುತ್ತೆ. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡೇಟಾ ಅನಾಲಿಟಿಕ್ಸ್ದು 11,999. ಆ್ಯಂಡ್ ಶ್ರೇಷ್ಠ 2.0 ಗೇಟ್ 2027 ಬ್ಯಾಚ್ ಇಂಗ್ಲೀಷ್ ಬ್ಯಾಚ್ ಆಗಿರುತ್ತೆ 9,400 rupeesದು. ಆ್ಯಂಡ್ ಪರಾಕ್ರಮ್ 2.0 2026 ESE ಪ್ಲಸ್ ಗೇಟ್ PSUs 11,999 rupeesಗಿದೆ. ಆ್ಯಂಡ್ ಶ್ರೇಷ್ಠ 2.0 ESE ಪ್ಲಸ್ ಗೇಟ್ 2027 15,999 rupeesಗೆ. ಪರಾಕ್ರಮ್ 2.0 ಗೇಟ್ 2026 PSU ಪ್ಲಸ್ ಪ್ಲೇಸ್ಮೆಂಟ್ ಪ್ರಿಪರೇಷನ್ ಕಂಪ್ಯೂಟರ್ ಸೈನ್ಸ್ 98 rupees 11,999. ಆ್ಯಂಡ್ ಶ್ರೇಷ್ಠ 2.0 ಗೇಟ್ 2027 PSU ಪ್ಲಸ್ ಪ್ಲೇಸ್ಮೆಂಟ್ ಪ್ರಿಪರೇಷನ್ ಕಂಪ್ಯೂಟರ್ ಸೈನ್ಸ್ 98 rupees 15,999. ಶ್ರೇಷ್ಠ ಗೇಟ್ 2027 ಬ್ಯಾಚ್ ಬಿ ಕೆಮಿಕಲ್ ಬ್ಯಾಚ್ ಆಗಿರುತ್ತೆ 14,999 rupeesಗೆ. ಆ್ಯಂಡ್ ಆಲ್ಸೋ ಎಕ್ಸ್ಪೀರಿಯನ್ಸ್ ಇನ್ಫೈನೈಟ್ ಲರ್ನಿಂಗ್ ಫ್ರಮ್ ಬ್ಯಾಚ್ ಇನ್ಫಿನಿಟಿ ಫಿಸಿಕಲ್ ಆಫರಿಂಗ್ ಗೇಟ್ ಖಜಾನಾ PYQ ಬುಕ್ಸ್ ಆ್ಯಂಡ್ ಮೋರ್. ಡೋಂಟ್ ಮಿಸ್ ಇಸ್ ಔಟ್. ಆ್ಯಂಡ್ ಈ ಒಂದು ಬ್ಯಾಚ್ಗಳ ಕೋರ್ ಫೀಚರ್ಸ್ ಬಗ್ಗೆ ಮಾತಾಡಿದ್ದಾರೆ. ಲೆಕ್ಚರ್ ಪ್ಲಾನರ್ ಮತ್ತು ಟೆಸ್ಟ್ ಪ್ಲಾನ್ ಬಿನ್ ಅಪ್ಲೋಡ್ ಇದೆ ಬ್ಯಾಚ್ ನೋಟಿಫಿಕೇಶನ್ ಸೆಕ್ಷನ್. ಕ್ಲಾಸ್ ವಿಲ್ ಬಿ ಕಂಡಕ್ಟೆಡ್ ಫ್ರಮ್ ಮಂಡೇ ಟು ಫ್ರೈಡೇ. MCQs, MSQs, NATS type of questions are aligned with gate pattern, topic based practice sheets, live discussions, doubt solving engine. Regular tests will be conducted, PYQs in quiz format. Questions are aligned with AC in gate pattern. ಬುಕ್ಸ್ಗಳ ಬಗ್ಗೆ ಮಾತಾಡಲೇಬೇಕು. ಸೊ ಇದರ ಬೇಸಿಕಲಿ 2 ಥರ ಬುಕ್ ಇರುತ್ತೆ, ಟೆಕ್ನಿಕಲ್ ಮತ್ತು ನಾನ್ ಟೆಕ್ನಿಕಲು. 2 ಥರ ಟಾಪಿಕನ್ನು ಕವರ್ ಮಾಡುತ್ತೆ. ಇದರಲ್ಲಿ 16 ಹಳೆ ವರ್ಷ ಕ್ವಶನ್ ಪೇಪರಲ್ಲಿ ಇರ್ತವೆ ವಿತ್ QR ಕೋಡ್ ಎಂಬೆಡೆಡ್ ವಿಡಿಯೋ ಸೊಲ್ಯೂಷನ್. ಸೊ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನಮ್ಮ ಬ್ಯಾಚ್ದು. ಆ್ಯಂಡ್ ಇಫ್ ಯು ವಾಂಟ್ ಗೆಟ್ ಮೋರ್ ಡಿಸ್ಕೌಂಟ್ ಯು ಕ್ಯಾನ್ ಯೂಸ್ ಮೈ ಕೋಡ್ MAN500 ಟು ಗೆಟ್ ಅಡಿಷನಲ್ 500 ಡಿಸ್ಕೌಂಟ್ ಆನ್ ಯೋರ್ ಪರ್ಚೇಸ್. ಸೊ ವಾಟ್ ಆರ್ ವೇಟಿಂಗ್ ಫಾರ್, ಗೋನ್ ವೆಲ್ ದ ಕೋರ್ಸ್ ರೈಟ್ ನೌ. ಓಕೆ, ಸೊ ಫಸ್ಟ್ ಇವಾಗ ಕಾಲೇಜ್ಗಳನ್ನ ಯಾವ ರೀತಿ ಲಿಸ್ಟ್ ಮಾಡ್ಕೊಡೋದು ಅಂತ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಗಮನ ಕೊಟ್ಟು ಕೇಳಿಸ್ಕೊಡಿ. ಸೊ ನೋಡಿ, ಕಾಲೇಜ್ ಲಿಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಫ್ಯಾಕ್ಟರ್ಸ್ಗಳನ್ನ ನೀವು ಅನಲೈಸ್ ಮಾಡಬೇಕಾಗಿರುತ್ತೆ, ನೀವು ಅರ್ಥ ಆಗಿರಬೇಕಾಗಿರುತ್ತೆ. ಅದನ್ನೆಲ್ಲ ನೀವು ಕಾನ್ಷಿಯಸ್ ಆಗಿ ಇಟ್ಕೊಂಡು ನಿಮ್ಮ 100% ಕಾನ್ಷಿಯಸ್ನೆಸ್ ಜೊತೆ ನೀವು ಕಾಲೇಜ್ಗಳನ್ನ ಲಿಸ್ಟ್ ಮಾಡ್ಕೊಬೇಕಾಗಿರುತ್ತೆ. ಏನೇನು ಫ್ಯಾಕ್ಟರ್ಸ್ ಮನೋಜ್? ನೋಡಿ, ಫಸ್ಟು ನೀವು ಯಾವ ಊರಲ್ಲಿ ಓದಬೇಕು ಅಂತ ಕ್ಲಿಯರಾಗಿ ಡಿಸೈಡ್ ಮಾಡ್ಕೊಳ್ಳಿ. ಫಸ್ಟೇ ಜಸ್ಟ್ ರ್ಯಾಂಡಮ್ ಆಗಿ ಎಲ್ಲೆಲ್ಲಿಗೂ ಔಟ್ ಪೇಚಾಡಬೇಡಿ. ಏನಕ್ಕೆ ಒಂದು ಫ್ಯಾಕ್ಟರ್ನ ತೆಗಿತಿದ್ದೀನಿ ಅಂತಂದರೆ, ನೋಡಿ ನನಗೆ ಮೈಸೂರು ಹತ್ತಿರ, ಆಯಿತಾ, ನನಗೆ ಮೈಸೂರಲ್ಲಿ ಓದಬೇಕು ಅಂತಿತ್ತು. ಅದಕ್ಕೇ ಅಂದರೆ ನನ್ನ ಮನೆಗೆ ಹತ್ತಿರ ಆಗಿದ್ದ. ಏನಕ್ಕೆ ನಾನು ಆ ಥರ ಯೋಚನೆ ಮಾಡಿದೆ? ಸಿಂಪಲ್, ನಾನು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡಬಹುದು, ಆಯಿತಾ. ಅಕಸ್ಮಾತ್ ಏನಾದ್ರಿದೆ ನನ್ನ ರಿಲೇಟಿವ್ಸ್ ಇರ್ತಾರೆ, ಅಲ್ಲಿ ನಾನು ಉಳ್ಕೊಬಹುದು. ಈ ಒಂದು ಫ್ಯಾಕ್ಟರ್ ನನಗಾಗಿತ್ತು. ಸರಿ, ಈ ಫ್ಯಾಕ್ಟರ್ ಇದು ಏನಕ್ಕೆ ನಾನು ಕನ್ಸಿಡರ್ ಮಾಡ್ಕೊಂಡಿದ್ದಾರೆ, ನನಗೆ ಹಾಸ್ಟೆಲ್ ಇರೋದಕ್ಕೆ ಇಷ್ಟ ಇಲ್ಲ, ಆಯಿತಾ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಕನ್ಸಿಡರ್ ಇಟ್, ಇಫ್ ನಾಟ್ ದೆನ್ ಡೋಂಟ್. ಏನಕ್ಕೆ ನನಗೆ ಅದು ಇಷ್ಟ ಇಲ್ಲ ಅಂತಂದರೆ, ನೋಡಿ, ನನಗೇನೋ ಪ್ರಾಬ್ಲಮ್ ಆದರೆ ಮೋಸ್ಟ್ಲಿ ನನ್ನ ಪೇರೆಂಟ್ಸ್ಗಳಿಗೆ ನಾನು ಹೇಳ್ಕೊಂಡು ಐ ಕ್ಯಾನ್ ರೆಸಾಲ್ವ್ ದೆಮ್ ಆ್ಯಸ್ ಸೂನ್ ಆಸ್ ಪಾಸಿಬಲ್, ಆಯಿತಾ. ಅಕಸ್ಮಾತ್ ಅದನ್ನು ನಾನು ಹೇಳ್ಕೊಳಕ್ಕಾಗಲಿಲ್ಲ ಅಂತಂದರೆ, ನಾನು ಎಲ್ಲೋ ಹಾಸ್ಟೆಲ್ ಇದ್ದರೆ ಐ ವಿಲ್ ಬಿ ಮೆಂಟಲಿ ಡಿಪ್ರೆಸ್ಡ್. ಆ್ಯಂಡ್ ಸುಮ್ಮನೆ ಪೇರೆಂಟ್ಸ್ ಮುಂದೆ ನಕ್ಕೊಂಡು ನಾನು ಸುಮ್ಮನೆ ಕೊರಗಬೇಕಾಗಿರುತ್ತೆ. ಸೊ ಆ ಒಂದು ರೀಸನ್ ನನಗೆ ಬೇಡ ಅಂತಂದ ನಾನು ಆಲ್ಮೋಸ್ಟ್ ನನ್ನ ಮನೆಗೆ ಹತ್ತಿರ ಇರ್ತಕ್ಕಂಥ ಕಾಲೇಜ್ಗಳನ್ನ ಪ್ರಿಫರ್ ಮಾಡಿದ್ದೆ. ಓಕೆ, ನನ್ನ 2 ಆಪ್ಷನ್ ಇತ್ತು, ಒಂದು ಮಂಡ್ಯ, ಒಂದು ಮೈಸೂರು. ಸೊ ನನಗೆ ಮೈಸೂರು ತುಂಬ ಇಷ್ಟ ಆಯಿತು. ಸೊ ಅದಕ್ಕೆ ನಾನು ಮೈಸೂರಲ್ಲಿ ಇರ್ತಕ್ಕಂಥ ಕಾಲೇಜ್ಗಳನ್ನ ಚೂಸ್ ಮಾಡಿದೆ. ಸೆಕೆಂಡ್, ನೀವು ಯಾವುದೋ ಒಂದು ಊರು ಚೂಸ್ ಮಾಡಿಬಿಟ್ಟು, ಫಾರ್ ಎಕ್ಸಾಂಪಲ್ ಇವಾಗ ಮಂಡ್ಯ, ಮೈಸೂರು ಅಂತಂದ್ರಲ್ಲ, ಬೇರೆ ಬೇರೆ ಊರಿಗೆ ಹೋದರೆ ಎಲ್ಲ ಕಡೆ ಒಂದೇ ಇನ್ಫ್ರಾಸ್ಟ್ರಕ್ಚರ್ ಇರೋದಿಲ್ಲ, ಎಲ್ಲ ಕಡೆ ಒಳ್ಳೆಯ ಕಾಲೇಜ್ಗಳು ಇರೋದಿಲ್ಲ.
ಜಸ್ಟ್ ನಾನು ಊರಲ್ಲಿ ಓದಬೇಕು ಅನ್ನೋ ಕಾರಣಕ್ಕೆ ನೀವು ಯಾವುದೋ ಒಂದು ಕಾಲೇಜ್ ಸಿಕ್ತು ಅದಕ್ಕೆ ಸೇರ್ಕೊಂಡ್ಬಿಡ್ತೀನಿ, ನೋ, ಡೋಂಟ್ ಡೂ ಇಟ್. ಆಯಿತಾ? ಯಾವುದೋ ಊರಲ್ಲಿ ಓದಬೇಕು ಅಂತ ಅಂದ್ಕೊಂಡಿದ್ರೆ ಒಳ್ಳೆ ಕಾಲೇಜ್ ಇರಬೇಕು, ಸೆಕೆಂಡ್ ಫ್ಯಾಕ್ಟರ್. ಥರ್ಡ್ ಫ್ಯಾಕ್ಟರ್ ಬಂದುಬಿಟ್ಟು ಕಾಲೇಜ್ ಅಲ್ಲಿ ಯಾವ ಬ್ರ್ಯಾಂಚ್ ಓದಬೇಕು ಅಂತ ಡಿಸೈಡ್ ಮಾಡ್ಕೊಳ್ಳೋದು. ಆಯಿತಾ? ಯಾವ ಬ್ರ್ಯಾಂಚ್. ಸೊ ನೋಡಿ, ಪ್ರಿಫರಬಲಿ ನೀವು ಏನು ಚೂಸ್ ಮಾಡ್ತೀರಾ ಅಂತಂದರೆ ಕಂಪ್ಯೂಟರ್ ಸೈನ್ಸು ಇಲ್ಲ ಇನ್ಫಾರ್ಮೇಷನ್ ಸೈನ್ಸು ಇಲ್ಲ ಅಂತಂದರೆ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಇಂಥ ಬ್ರಾಂಚ್ಗಳನ್ನ ಯೂಸ್ ಮಾಡ್ತೀರಾ. ಈಗ ನಿಮ್ಮ ಕಣ್ಮುಂದೆ ಇನ್ನೂ ಮಲ್ಟಿಪಲ್ ಆಪ್ಷನ್ಸ್ಗಳಿದ್ದಾವೆ. ಫಾರ್ ಎಕ್ಸಾಂಪಲ್ AML ಇದೆ ಮತ್ತು AIDS ಇದೆ, ಮಲ್ಟಿಪಲ್ ಬ್ರಾಂಚಸ್ಗಳಿದ್ದಾವೆ. ಎಲ್ಲ ಕಡೆ ಒಂದು ಸದ್ಯ ಕಣ್ಣು ಆಯ್ಸ್ ನೋಡಿ, ಎಲ್ಲ ಕಂಪ್ಯೂಟರ್ ಸೈನ್ಸ್ ಸಂಬಂಧಪಟ್ಟಿದ್ದ ಬ್ರಾಂಚ್ಗಳಾಗಿರ್ತವೆ. ಸೊ ಅದನ್ನು ಸಹ ನೀವು ಆಪ್ಷನ್ ಆಗಿ ಇಟ್ಕೊಬಹುದಾಗಿರುತ್ತೆ. ಆಯಿತಾ? ಸೊ ನೆಕ್ಸ್ಟು ಬ್ರಾಂಚ್ ಪ್ರಿಫರೆನ್ಸು ಥರ್ಡ್ ಒನ್ನು. ಆ್ಯಂಡ್ ಫೋರ್ತು ಬಂದುಬಿಟ್ಟು ನಿಮಗೆ ಆ ಒಂದು ಕಾಲೇಜಲ್ಲಿ ಆ ಒಂದು ಬ್ರಾಂಚ್ ಸಿಗುತ್ತಾ ಸಿಗಲ್ವಾ, ಇದನ್ನೆಲ್ಲ ಅನಲೈಸ್ ಮಾಡಿಕೊಂಡು ನಿಮ್ಗೆ ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ಬ್ರಾಂಚ್ ಸಿಗ್ತವೆ ಅದನ್ನು ಲಿಸ್ಟ್ ಔಟ್ ಮಾಡಿಕೊಂಡು ಆ ಒಂದು ಪ್ರಿಫರೆನ್ಸನ್ನು ನೀವು ರೆಡಿ ಮಾಡಿ ಇಟ್ಕೊಳ್ಳೋದಿದೆಯಲ್ಲ, ಇದನ್ನೇ ಬೇಸಿಕ್ಲಿ ಕಾಲೇಜ್ ಲಿಸ್ಟಿಂಗ್ ಅಂತ ಹೇಳ್ತಕ್ಕಂಥದ್ದು. ಇದನ್ನು ಡೀಟೇಲಾಗಿ ಹೆಂಗೆ ಮಾಡೋದು ಅಂದರೆ ಇವಾಗ ಡಿಸ್ಕಸ್ ಮಾಡ್ತೀನಿ ಬನ್ನಿ. ಫಾರ್ ಎಕ್ಸಾಂಪಲ್ ಇವಾಗ ಫೋರ್ತ್ ಇದನ್ನು ಸ್ಟಾರ್ಟ್ ಮಾಡ್ತೀನಿ ಅಂತಂದರೆ ಫೋರ್ತ್ ಫ್ಯಾಕ್ಟ್ರನ್ನ ಸ್ಟಾರ್ಟ್ ಮಾಡ್ತೀನಿ, ವಿಚ್ ಇಸ್ ಫಿಲ್ಟ್ರಿಂಗ್ ಔಟ್. ಹೆಂಗೆ ಫಿಲ್ಟರ್ ಮಾಡೋದು ನಾವು, ಇದೇ ಕಾಂಪ್ಲಿಕೇಟೆಡ್ ಪ್ರಾಸೆಸ್ಸು, ದಯವಿಟ್ಟು ಗಮನ ಕೊಟ್ಟು ಅರ್ಥ ಮಾಡ್ಕೊಳ್ಳಿ, ಬಿಕಾಸ್ ಇದು ನೀವು ಮಾಡಬೇಕಾಗಿರುತ್ತೆ. ಆಯಿತಾ? ಫಾರ್ ಎಕ್ಸಾಂಪಲ್ ನನ್ನ ರ್ಯಾಂಕ್ ಇದೆ ನನ್ನ ಕಾರಣ ಒಂದು 14,000. ಆಯಿತಾ? ನನಗೆ RV ಕಾಲೇಜಲ್ಲಿ ಕೆಮಿಕಲ್ ಇಂಜಿನಿಯರಿಂಗ್ ಬೇಕು, ನನ್ನ ಕ್ಯಾಟಗರಿ 2A. ಓಕೆ, ಸೊ ನಾನು ಏನು ಮಾಡ್ತೀನಿ, ಬರ್ತೀನಿ, ಇದು ಮಾಕ್ ಅಲಾಟ್ಮೆಂಟ್ ಕಟ್ ಆಫು. ನಿಮಗೆ ಈ ಒಂದು ಕಟ್ ಆಫ್ ಬೇಕು ಅಂತಂದರೆ ಸಿಂಪಲಾಗಿ ಗೂಗಲ್ಗೆ ಹೋಗ್ಬಿಟ್ಟು KCET ಹಿಂಗೆ ಸರ್ಚ್ ಮಾಡಿ, KCET 2024 ಯಾವ ರೌಂಡ್ ಬೇಕು ಆ ರೌಂಡು, ಈ ಫಸ್ಟ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಮೆನ್ಷನ್ ಮಾಡಿ ಇಲ್ಲಿ. ಅದಾದಮೇಲೆ ಇಂಜಿನಿಯರಿಂಗ್ ಕಟ್ ಆಫ್ ಅಂತ ಸರ್ಚ್ ಮಾಡಿ. ಇಂಜಿನಿಯರಿಂಗ್ ಕಟ್ ಆಫ್ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಒಂದು PDF ಬರುತ್ತೆ, cg.online.com ಅನ್ನೋ ಲೈಕ್ ಇದು gov.in ಈ ಒಂದು ವೆಬ್ಸೈಟಿಂದ ಬೇಸಿಕಲಿ ನಿಮಗೊಂದು PDF ಡ್ರೈವ್ ಲಿಂಕ್ ಸಿಗುತ್ತೆ. ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ PDF ಡೌನ್ಲೋಡ್ ಆಗುತ್ತೆ. ಆಯಿತಾ? ಬನ್ನಿ ಇವಾಗ ಡೈರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಅಂದ್ಕೊಳ್ಳೋಣ ನನ್ನ ರ್ಯಾಂಕ್ ಒಂದು 14,000 ಇದೆ, ನಂದು 2A ಕ್ಯಾಟಗರಿ. ನನಗೆ RV ಕಾಲೇಜಲ್ಲಿ ಕೆಮಿಕಲ್ ಬೇಕು. ನಾನು ಬರ್ತೀನಿ, ಇದು ನನ್ನ 2A ಕ್ಯಾಟಗರಿ. ಸೊ ನೋಡಿ, ಇದು ಒಂದು ಸ್ವಲ್ಪ ಅರ್ಥ ಮಾಡಿಸ್ಬಿಡ್ತೀನಿ ನಾನು ನಿಮಗೆ. ಇಲ್ಲಿ ಬೇಸಿಕ್ಲಿ G ಇರುತ್ತೆ, K ಇರುತ್ತೆ ಮತ್ತು R ಇರುತ್ತೆ. G ಅಂತಂದರೆ ಜನರಲ್ಲು, K ಅಂತಂದರೆ ಕನ್ನಡ ಮೀಡಿಯಮು, R ಅಂತಂದರೆ ರೂರಲ್ ಕೋಟ. ನಿಮ್ಮ ಕನ್ನಡ ಮೀಡಿಯಮ್ ಕೋಟ, ರೂರಲ್ ಕೋಟ ಇದ್ದರೆ ನೀವು ಇದನ್ನು ಆರಾಮಾಗಿ ಆಪ್ ಮಾಡ್ಕೊಬೋದಾಗಿರುತ್ತೆ. ಯು ಹ್ಯಾವ್ ಟು ಲುಕ್ ಇನ್ ಟು ದೀಸ್ ಕಟ್ ಆಫ್ಸ್. ಅಕಸ್ಮಾತ್ ನಿಮ್ಮ ಹತ್ರ ಅದಿಲ್ಲ ಅಂತಂದರೆ ಯು ವಿಲ್ ಬಿ ಕಮಿಂಗ್ ಅಂಡರ್ ಜನರಲ್. ಓಕೆ, ನನ್ನ ಹತ್ರ ಎರಡೂ ಇರಲಿಲ್ಲ, ಕನ್ನಡ ಮೀಡಿಯಮ್ ಕೋಟನೂ ಇರಲಿಲ್ಲ, ರೂರಲ್ ಕೋಟನೂ ಇರಲಿಲ್ಲ. ಸೊ ನನ್ನ ಹತ್ರ ಜನರಲ್ ಇದೆ ನನ್ನ ಕಾರಣ. ಸೊ ಈಗ ಬರ್ತೀನಿ, ನಾನು ಕೆಮಿಕಲ್ ಬ್ಯಾಚ್ ಬೇಕು. ಸೊ ನಾನು ಕೆಮಿಕಲ್ ನೋಡ್ತೀನಿ, ನನ್ನ ಕ್ಯಾಟಗರಿ 2AG. ಇಲ್ಲಿ ಬರ್ತೀನಿ, ಮ್ಯಾಚ್ ಮಾಡ್ತೀನಿ, ಎಷ್ಟಿದೆ, 16,779 ಇದೆ. ನನ್ನ ರ್ಯಾಂಕ್ ಎಷ್ಟಿತ್ತು, 14,778 ಅಂತ ಅನ್ಕೋಣ. ಸುಮ್ಮನೆ ಜಸ್ಟ್ ಗೆಸ್ಸು, ಡೆಫಿನೆಟ್ಲಿ ನಂಗೆ ಸಿಗುತ್ತೆ. ಆ್ಯಂಡ್ ನಾನು ರೆಫರ್ ಮಾಡ್ತಾ ಇರ್ತಕ್ಕಂಥ ಕಟ್ ಆಫ್ ಬಂದ್ಬಿಟ್ಟು ಇವಾಗ ಮಾಕ್ ಅಲಾಟ್ಮೆಂಟ್. ಸೊ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, ನಿಮ್ಗೆ ಯಾವ ರೌಂಡ್ ಬೇಕು ಆ ರೌಂಡ್ ತಗೊಂಡು ನೋಡಿ, ಏನಕ್ಕೆ ನೋಡಬೇಕು, ಏನು ಮಾಡಬೇಕು ಅಂತ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಸೊ ಈ ರೀತಿ ನಿಮ್ಗೆ ಕಾಲೇಜ್ ಸಿಗುತ್ತಾ ಸಿಗಲ್ವಾ ಅಂತ ನೀವು ಗೇಜ್ ಮಾಡಬಹುದಾಗಿರುತ್ತೆ. ಯಾವಾಗ ಸಿಗುತ್ತೆ ಯಾವಾಗ ಸಿಗಲ್ಲ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ನೋಡಿ, ರ್ಯಾಂಕು ಫಾರ್ ಎಕ್ಸಾಂಪಲ್ ಇವಾಗ 10,000 ಅನ್ಕೋಣ. ಸೊ ನಿಮ್ಮ ರ್ಯಾಂಕ್ ಏನಾದರೂ 13,000 ಗಂಟ ಇದ್ರೂ, ಆಯಿತಾ, ಅಥವಾ ನಿಮ್ಮ ರ್ಯಾಂಕ್ ಏನಾದರೂ ಅಫ್ಕೋರ್ಸ್ 10,000ಗಿಂತ ಕಡಿಮೆ ಯಾವುದೇ ಇದ್ರೂ, ನಿಮಗೆ ಯಾವುದೋ ಒಂದು ಪ್ರಿಫರಬಲ್ ಕಾಲೇಜ್, ಯಾವುದೋ ಪ್ರಿಫರಬಲ್ ಬ್ರಾಂಚ್ನ ಹುಡುಕ್ತಿರ್ತಾರಲ್ವ, ಅದು ನಿಮ್ಗೆ ಸಿಗುತ್ತೆ. 13,000 ಅಂತ ಹೆಂಗೆ ಹೇಳ್ದೆ ಮರ, 3,000 ಡಿಫ್ರೆನ್ಸ್ ಹೇಳ್ತಿದೆಯಲ್ಲ, ಹೆಂಗೆ ಪಾಸಿಬಲ್ ನೋಡಿ. ನಿಮ್ಮ ಈ ಕೌನ್ಸಿಲಿಂಗ್, ಈ ಆಪರ್ಚುನಿಟಿ ಪ್ರಾಸೆಸ್ ಬೇಸಿಕಲಿ 3 ರೌಂಡಲ್ಲಿ ನಡೆಯುತ್ತೆ. ಒಂದು ಬಂದುಬಿಟ್ಟು ಫಸ್ಟ್ ರೌಂಡ್, ಸೆಕೆಂಡ್ ಬಂದುಬಿಟ್ಟು ಸೆಕೆಂಡ್ ರೌಂಡ್, ಥರ್ಡ್ ಬಂದುಬಿಟ್ಟು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. ಆಯಿತಾ? ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಆ್ಯಂಡ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆಗಿರುತ್ತೆ. ಈ 3 ರೌಂಡಲ್ಲೇ ಬೇಸಿಕ್ಲಿ ನಿಮ್ಮ ಓವರ್ ಆಲ್ ಥಿಂಗ್ ಎಲ್ಲ ನಡೀತಕ್ಕಂಥದ್ದು ಅಂತಂದರೆ ಈ ಆಪರ್ಚುನಿಟಿ ಪ್ರಾಸೆಸ್ ನಡೀತಕ್ಕಂಥದ್ದು. ಫಸ್ಟ್ ರೌಂಡ್ ಇಲ್ಲ ಅಂದರೆ ಸೆಕೆಂಡ್ ರೌಂಡ್ ಸಿಗುತ್ತೆ ನಿಮಗೆ, ಸೆಕೆಂಡ್ ರೌಂಡ್ ಇಲ್ಲ ಅಂತಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಅದಕ್ಕೇ ಹೇಳ್ತಾ ಇದ್ದೀನಿ, ನಿಮ್ಮ ರ್ಯಾಂಕ್ ಅಪ್ರಾಕ್ಸಿಮೇಟ್ಲಿ ಈಗ 10,000 ಕಟ್ ಆಫ್ ಇದ್ದರೆ, ನಿಮ್ಗೆ 3,000 ಜಾಸ್ತಿ ಇದ್ದರೂ ನಿಮ್ಗೆ ಆ ಒಂದು ಕಾಲೇಜಲ್ಲಿ ನೀವು ಯಾವ ಬ್ರಾಂಚ್ಗೆ ಅಪ್ಲೈ ಮಾಡಿರ್ತೀರ ಆ ಒಂದು ಬ್ರಾಂಚ್ ಸಿಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಲಿಸ್ಟ್ ಔಟ್ ಮಾಡ್ಕೊಬೇಕಾದ್ರೆ ರ್ಯಾಂಕ್ 3,000 ಏರುಪೇರು ಆಗಿದ್ರು ಲಿಸ್ಟ್ ಔಟ್ ಮಾಡ್ಕೋಬಹುದಾಗಿರುತ್ತೆ. ಆಯಿತಾ? ನೆಕ್ಸ್ಟು ಈ ಆಪರ್ಚುನಿಟಿ ಮಾಡೋಕ್ಕೆ ಹೋಗ್ಬೇಕು. ಇದು ಬೇಸಿಕ್ಲಿ ಈಗ ನಾನು ಏನು ಹೇಳಿದೆ, ಇದಿಷ್ಟೇ ಕಾಲೇಜ್ನ ಲಿಸ್ಟ್ ಮಾಡ್ಕೊಳ್ಳೋದಕ್ಕಿರ್ತಕ್ಕಂಥ ಪ್ರಿಫರೆನ್ಸು. ಈಗ ಹೆಂಗೆ ಲಿಸ್ಟ್ ಮಾಡ್ಕೊಬೇಕು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ 14 ಕಾಲೇಜ್ಗಳಿದ್ದಾವೆ ಅಂತ ಅಂದ್ಕೊಳ್ಳಿ. 14 ಕಾಲೇಜ್ಗಳು ನೀವು ಪ್ರಿಫರ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಆ್ಯಂಡ್ ನಿಮಗೆ ಇದರಲ್ಲಿ 14 ಕಾಲೇಜ್ಗಳಲ್ಲಿ 3 ಬ್ರಾಂಚ್ಗೆ ಹೋಗ್ಬೇಕಂತ ಇಷ್ಟ ಇದೆ. ಫಾರ್ ಎಕ್ಸಾಂಪಲ್ CSE ತಗೋಣ, EC ತಗೋಣ, ಆಯಿತಾ, ಆಮೇಲೆ ISC ತಗೋಣ. ಇವು 3 ಬ್ರಾಂಚ್ ಬಿಟ್ಟರೆ ನಿಮ್ಗೆ ಬೇರೆ ಏನೂ ಬೇಡ. ಸೊ ಅವ್ನು ಏನು ಮಾಡ್ತೀರಾ ಅಂತಂದರೆ ಕಾಲೇಜ್ ಕೋಡ್ ಇಟ್ಕೊತೀರಾ. ಫಾರ್ ಎಕ್ಸಾಂಪಲ್ ಇಲ್ಲೇ ಇದೆ ನೋಡಿ, ಇಲ್ಲಿ E005 ಅಂತ ಇದೆ, ಇದು ಕಾಲೇಜ್ ಕೋಡು. ಈ ಥರ ಮಲ್ಟಿಪಲ್ ಕಾಲೇಜ್ ಕೋಡ್ಗಳು ಇದ್ದಾವೆ. ಆಯಿತಾ?
ಆಪ್ಷನ್ ಹೆಂಗೆ ಹಾಕ್ತೀರ ಅಂತಂದರೆ ಒಂದು ಕಾಲೇಜ್ ಹಾಕ್ಬಿಡಲ್ಲ, ಒಂದು ಕಾಲೇಜಲ್ಲಿ ಯಾವ ಬ್ರಾಂಚ್ ಬೇಕೋ ಅದನ್ನು ಹಾಕ್ತೀರಾ ಫಸ್ಟು, ಆಯಿತಾ. ಈ ಫಾರ್ ಎಕ್ಸಾಂಪಲ್ ನಾನು ಇವಾಗ ಆರ್ ಬಿ ಕನ್ಸಿಡರ್ ಮಾಡ್ಕೊಂಬಿಟ್ರೆ E005 CS ಫಸ್ಟ್ನ ಇದು ನನ್ನ ಫಸ್ಟ್ ಟಾಪ್ ಪ್ರಿಫರೆನ್ಸ್. ಆಮೇಲೆ E005 EC ನನ್ನ ಸೆಕೆಂಡ್ ಪ್ರಿಫರೆನ್ಸ್, E005 IS ಇದು ನನ್ನ ಥರ್ಡ್ ಪ್ರಿಫರೆನ್ಸ್, ಆಯಿತಾ. ಈ ರೀತಿ ಏನು ಮಾಡ್ಕೋತೀನಿ ಅಂತಂದರೆ ಹಿಂಗೆ ಲಿಸ್ಟ್ ಡೌನ್ ಮಾಡ್ಕೊಂಡು ಹೋಗ್ತೀನಿ. ಈ ಲಿಸ್ಟ್ ಡೌನ್ ಹೆಂಗಿರಬೇಕು ಅಂತಂದರೆ ಅರ್ಥ ಮಾಡ್ಕೊಳ್ಳಿ, ದಿಸ್ ಇಸ್ ಮೇನ್ ಫ್ಯಾಕ್ಟರ್. ಈ ಲಿಸ್ಟ್ ಡೌನ್ ಹೆಂಗಿರಬೇಕು ಅಂತಂದರೆ ಡಿಕ್ರೀಸಿಂಗ್ ಆರ್ಡರಲ್ಲಿ ಇರಬೇಕು. ಅಂತಂದರೆ ಫಸ್ಟು ನಿಮ್ಗೆ ಯಾವ್ದು ಸಿಗೋದಿಲ್ಲ ಅದಿರಬೇಕು, ಲಾಸ್ಟಲ್ಲಿ ಯಾವ್ದು ನಿಮ್ಗೆ ಸಿಕ್ಕೇ ಸಿಗುತ್ತೆ. ಓಕೆ, ನನಗೇನೂ ಸಿಗಲಿಲ್ಲ ಅಂತಂದರೆ ಆ ಕಾಲೇಜಿಗೆ ನಾನು ಹೋಗ್ತೀನಿ ಅನ್ನೋ ತಗೊಂಥ ಕಾಲೇಜು ಲಾಸ್ಟಲ್ಲಿ ಇರಬೇಕು. ಇಂಥದ್ದನ್ನು ಹಾಕಬೇಕಾಗಿರುತ್ತೆ ನೀವು. ಫಸ್ಟು ನಿಮ್ಗೆ ಯಾವುದು ಆಲ್ಮೋಸ್ಟ್ ಸಿಗೋದಿಲ್ಲ, ಆಯಿತಾ. ಸೆಕೆಂಡ್ ಮಿಡ್ಡಲ್ಲಿ ಹೆಂಗಿರಬೇಕು ಅಂತಂದರೆ ಸಿಗಬಹುದು, ಅಂದರೆ ನೆಕ್ಸ್ಟ್ ರೌಂಡ್ ಅಥವಾ ಅದರ ನೆಕ್ಸ್ಟ್ ರೌಂಡಲ್ಲಿ ಸಿಗಬಹುದು, ಅಪ್ಗ್ರೇಡ್ ಹೋದಾಗ ನಾನು ಸಿಗಬಹುದು ನನಗೆ. ಆ್ಯಂಡ್ ಥರ್ಡಲ್ಲಿ ನನಗೆ ಯಾವುದೋ ಒಂದು ಕಾಲೇಜ್ ಸಿಗುತ್ತೆ ನನ್ನ ರ್ಯಾಂಕಿಗೆ ಅಂತಕ್ಕಂಥ ಕಾಲೇಜು. ಈ ರೀತಿಯಲ್ಲಿ ಲಿಸ್ಟ್ ಡೌನ್ ಮಾಡಬೇಕಾಗಿರುತ್ತೆ. ಏನಕ್ಕೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನೋಡಿ, ನೀವು ಕಾಲೇಜಲ್ಲಿ ಲಿಸ್ಟ್ ಡೌನ್ ಮಾಡ್ಕೊಂಡಾದ್ಮೇಲೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಹೋಗ್ತಿರಲ್ವಾ, ಅಲ್ಲಿ ನಿಮಗೆ ಚಾಯ್ಸ್ ಎಂಟ್ರಿ ಮಾಡಬೇಕಾಗಿರುತ್ತೆ. ಆಪ್ಷನ್ ಎಂಟ್ರಿ ಬೇರೆ, ಚಾಯ್ಸ್ ಎಂಟ್ರಿ ಬೇರೆ. ಚಾಯ್ಸ್ ಎಂಟ್ರಿ ಹೆಂಗೆ ಅಂತಂದರೆ ಆಪ್ಷನ್ ಎಂಟ್ರಿ ಅಂದರೆ ನೀವು ಕಾಲೇಜ್ಗಳನ್ನ ಎಂಟ್ರಿ ಮಾಡ್ತಕ್ಕಂಥದ್ದು ನಿಮ್ಮ ಪ್ರಿಫರೆನ್ಸ್ ಇದ್ರ ತಕ್ಕಂಗೆ, ಆಯಿತಾ. ಚಾಯ್ಸ್ ಎಂಟ್ರಿ ಅಂತಂದರೆ ನಿಮ್ಮ ಕಾಲೇಜ್ ಅಲಾಟ್ ಆದಮೇಲೆ ನೀವು ತೊಗೊಳ್ತಕ್ಕಂಥ ಚಾಯ್ಸು. ಅದರಲ್ಲಿ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಮತ್ತು ಚಾಯ್ಸ್ 4 ಇರುತ್ತೆ. ಇದೇನೇನು ಅಂತ ಹೇಳ್ತೀನಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ, ಕಿವಿ ಓಪನ್ ಮಾಡಿ ಕೇಳಿಸ್ಕೊಳ್ಳಿ. ಚಾಯ್ಸ್ 1 ಅಂತಂದರೆ ನಿಮ್ಗೆ ಸಿಕ್ಕಿರೋ ಕಾಲೇಜ್ ನಿಮಗೆ ಸ್ಯಾಟಿಸ್ಫೈ ಆಗಿದೆ ಆ್ಯಂಡ್ ಅದೇ ಕಾಲೇಜ್ಗೆ ನೀವು ಹೋಗಬೇಕು ಅಂತ ಅಂದ್ಕೊಂಡಿದ್ದೀರ ಅಂತ ಅರ್ಥ, ಆಯಿತಾ. ಲಾಕ್ ಮಾಡ್ತೀರಾ, ಫೀಸ್ ಪೇ ಮಾಡ್ತೀರಾ, ಹೋಗಿ ಸೇರ್ಕೊತೀರ. ಚಾಯ್ಸ್ 2 ಅಂತಂದರೆ ನೀವು ಫೀಸ್ ಪೇ ಮಾಡಬೇಕಾಗಿರುತ್ತೆ, ಆಯಿತಾ. ಸೆಕೆಂಡ್ ರೌಂಡಲ್ಲಿ, ಫಸ್ಟ್ ರೌಂಡಲ್ಲ, ಸೆಕೆಂಡ್ ರೌಂಡಲ್ಲಿ ಫೀಸ್ ಪೇ ಮಾಡಬೇಕಾಗಿರುತ್ತೆ. ಫೀಸ್ ಪೇ ಮಾಡಾದ್ಮೇಲೆ ನೀವು ಕಾಲೇಜ್ನ ಲಾಕ್ ಮಾಡ್ತೀರಾ, ಆಯಿತಾ. ಆ ಕಾಲೇಜ್ನ ಲಾಕ್ ಮಾಡ್ತೀರಾ ಆ್ಯಂಡ್ ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಾ. ಏನಾದರೂ ಬೇರೆ ಅಪ್ಗ್ರೇಡ್ ಸಿಗಬಹುದಾ ನನಗೆ ಅನ್ನೋ ಒಂದು ಆಸೆ ಇಟ್ಕೊಂಡು, ಆಯಿತಾ. ಚಾಯ್ಸ್ 3 ಏನು ಅಂತಂದರೆ ಚಾಯ್ಸ್ 3 ಬೇಸಿಕಲಿ ನಿಮ್ಗೆ ಸಿಕ್ಕಿರೋ ಕಾಲೇಜ್ ನನಗೆ ಬೇಡವೇ ಬೇಡ, ನಾನು ತೆಗೆದಾಕ್ತಾ ಇದ್ದೀನಿ ಅದನ್ನು. ಸೊ ಇರ್ತಕ್ಕಂಥ ಬಾಕಿ ಇರ್ತಕ್ಕಂಥ ಆಪ್ಷನ್ ನಾನು ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಿ ಅನ್ನೋದು ಚಾಯ್ಸ್ 3 ಆಗಿರುತ್ತೆ. ಚಾಯ್ಸ್ 4 ಅಂತಂದರೆ ನನಗೆ KCIDಲಿ ಕೌನ್ಸಿಲಿಂಗ್ ಮಾಡೋದಕ್ಕೆ ಇಷ್ಟ ಇಲ್ಲ, ನಾನು KCID ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗ್ತೀನಿ ಅನ್ನೋದು ಚಾಯ್ಸ್ 4 ಆಗಿರುತ್ತೆ. ಸೊ ಮ್ಯಾಕ್ಸಿಮಮ್ ಆಫ್ ದ ಸ್ಟೂಡೆಂಟ್ಸ್ಗಳು ಬೇಸಿಕಲಿ ಚಾಯ್ಸ್ 3 ಅಥವಾ ಚಾಯ್ಸ್ 2 ತಗೋತಾರೆ. ಮ್ಯಾಕ್ಸಿಮಮ್ ಅದರಲ್ಲೂ ಚಾಯ್ಸ್ 2 ತೊಗೊತಾರೆ. ಅಂತಂದರೆ ಒಂದು ಕಾಲೇಜನ್ನು ಹೋಲ್ಡ್ ಇಟ್ಕೊಂಡು ಅಪ್ಗ್ರೇಡ್ಗೋಸ್ಕರ ನೆಕ್ಸ್ಟ್ ರೌಂಡ್ಗೆ ಹೋಗ್ತಾರೆ. ಸೊ ನಿಮ್ಗೆ ಏನಾದರೂ ಅಪ್ಗ್ರೇಡ್ ಸಿಕ್ಕಿದ್ರೆ ನಿಮಗಿತ್ತಲ್ಲ ಆ ಒಂದು ಕಾಲೇಜು ಬೇರೆ ಯಾರು ಇನ್ನೊಬ್ಬ ವಿದ್ಯಾರ್ಥಿ ವೆಯ್ಟ್ ಮಾಡ್ತಿದ್ದ ಅವನಿಗೆ ಸಿಗುತ್ತೆ, ನಿಮಗೆ ಅಪ್ಗ್ರೇಡೆಡ್ ವರ್ಷನ್ ಸಿಗುತ್ತೆ, ಆಯಿತಾ. ಅದಕ್ಕೇ ಹೇಳ್ತಾ ಇರೋದು ನಾನು, ಯಾವಾಗಲೇ ಆಗಲಿ ಹಿಂಗೆ ಡಿಕ್ರೀಸಿಂಗ್ ಆರ್ಡ್ರಲ್ಲಿ ಅಂದರೆ ಇಂಕ್ರೀಸಿಂಗ್ ಆರ್ಡ್ರಲ್ಲಿ ಹಾಕ್ಕೊಳ್ಳಿ. ನಾನು ಇಂಕ್ರೀಸಿಂಗ್ ಅಂತಂದರೆ ನೀವು ಲಾಸ್ಟ್ ಬರ್ತಾ ಆ ಕಾಲೇಜ್ ಸಿಕ್ಕೇ ಸಿಗುತ್ತೆ, ಆಯಿತಾ. ಫಸ್ಟ್ ನಿಮ್ಗೆ ಸಿಗೋದಿಲ್ಲ, ಬರ್ತಾ ಸಿಕ್ಕೇ ಸಿಗುತ್ತೆ, ಈ ರೀತಿ, ಆಯಿತಾ. ಏನಕ್ಕೆ ಈ ಥರ ಮಾಡಿದೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಮಗೆ ನಾನು ನೆಕ್ಸ್ಟ್ ರೌಂಡ್ಗೆ ಹೋಗ್ತಾ ನನಗೆ ಅಪ್ಗ್ರೇಡ್ ಬೇಕಾಗಿರುತ್ತೆ ಹೊರತು ನಾನು ಅದರಲ್ಲೇ ನಂಗೆ ಡಿಗ್ರೇಡ್ ಆಗೋ ಅವಶ್ಯಕತೆ ಅಂದರೆ ಡೆಫಿನೆಟ್ಲಿ ಇರೋದಿಲ್ಲ. ನಾನು ಹೆಂಗೆ ಕಾಲೇಜ್ ರೆಡಿ ಮಾಡ್ಕೊಂಡಿರ್ತೀನಿ ಅಂತಂದರೆ ಯಾವ್ದು ನಂಗೆ ಸಿಗೋದಿಲ್ಲ ಫಸ್ಟ್ ಇರುತ್ತೆ, ಅದಾದಮೇಲೆ ಯಾವ್ದು ಸಿಗುತ್ತೆ ಅದಿರುತ್ತೆ, ಮತ್ತು ಯಾವ್ದು ಸಿಗಬಹುದು ಅದಿರುತ್ತೆ, ನೆಕ್ಸ್ಟು ಯಾವ್ದು ಸಿಗುತ್ತೆ, ಈ ರೀತಿ ಇರುತ್ತೆ. ಏನಕ್ಕೆ ಈ ಥರ ಹಾಕ್ಕೊಡಿದ್ದೀನಿ ಅಂತಂದರೆ ನಾವು ಒಂದು ಪಾಯಿಂಟ್ ಆಫ್ ಟೈಮ್ ಹೋದ್ಮೇಲೆ ನನಗೆ ಒಳ್ಳೆ ಕಾಲೇಜ್ ಸಿಕ್ಕಿದ್ರೆ ಅಫ್ಕೋರ್ಸ್ ಅದು ನನ್ನ ಬೆನಿಫಿಟೇ. ಸೊ ನನಗೆ ಒಂದು ಒಳ್ಳೆ ಕಾಲೇಜ್ ಒಳ್ಳೆ ಸೀಟ್ ಸಿಗ್ತಾ ಇದೆ, ಏನು ಅಂತಂದರೆ ನಾನು ಒಂದು ಕಾಲೇಜ್ಗೆ ಓದೋಕ್ಕೆ ರೆಡಿ ಆಗಿದ್ದೀನಿ, ಆಯಿತಾ. ಅದಕ್ಕೇ ಸೊ ನೀವೇನು ಮಾಡ್ತೀರಾ, ಯಾವುದಾದ್ರು ಸೆಕೆಂಡ್ ರೌಂಡ್ ಬರ್ತೀರಾ, ಅದೊಂದು ಕಾಲೇಜ್ ಅಲಾಟ್ ಆಗಿರುತ್ತೆ, ಕೆಳಗಡೆ ಅಲಾಟ್ ಆಗಿರುತ್ತೆ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ 1, 2, 3, 4, 5, 6 ಹಿಂಗೆ ಇದ್ದಿತ್ತು ಅಂದರೆ ಈಗ ಯಾವ ಇದು ಸಿಕ್ತು ಅಂದ್ಕೊಳ್ಳಿ, ನೀವು ಚಾಯ್ಸ್ 2 ಕೊಟ್ಟಿರಿ ಅಂತಂದರೆ ಕೆಳಗಡೆ ಇರ್ತಕ್ಕಂಥ ಎಲ್ಲ ಆಪ್ಷನ್ಗಳು ಡಮಾರ್ ಹೋಗ್ಬಿಟ್ಟು ಯು ಕಾಂಟ್ ಹ್ಯಾವ್ ದಮ್, ಆಯಿತಾ. ಅದಕ್ಕೇ ದೇ ಕ್ಯಾನ್ ರಿಮೂವ್ ಎವ್ರಿಥಿಂಗ್ ಫ್ರಮ್ ದೇರ್. ಅಂದರೆ ಯಾವ್ದು ನಿಮ್ಗೆ ಸಿಕ್ಕಿದ್ರೆ ಅದಕ್ಕಿಂತ ಕೆಳಗಡೆ ಇರ್ತಕ್ಕಂಥದ್ದು, ಬಟ್ ಮೇಲೆ ಇರ್ತಕ್ಕಂಥದ್ದು ಇರುತ್ತೆ. ಏನಕ್ಕೆ ಹೇಳಿ, ರೀಸನ್ ಸಿಂಪಲ್, ನಿಮಗೆ ಅಪ್ಗ್ರೇಡ್ ಬೇಕಾಗಿರುತ್ತೆ. ಆ್ಯಂಡ್ ಮೇಲೆ ಇರ್ತಕ್ಕಂಥ ಕಾಲೇಜ್ಗಳು ಇದಕ್ಕಿಂತ ಚೆನ್ನಾಗಿರ್ತಕ್ಕಂಥ ಕಾಲೇಜ್ಗಳು, ಅಂದರೆ ನಿಮಗೆ ಅಪ್ಗ್ರೇಡ್ ಸಿಗೋ ಚಾನ್ಸಸ್ ಇರ್ತಕ್ಕಂಥ ಕಾಲೇಜ್ಗಳು, ಆ ಒಂದು ರೀಸನಿಗೆ, ಆಯಿತಾ. ಅದಕ್ಕೇ ಹೇಳ್ತಾ ಇದ್ದೀನಿ, ಈ ಕಾಲೇಜನ್ನು ರೆಡಿ ಮಾಡ್ಕೊಬೇಕಾದ್ರೆ ಇದೇ ರೀತಿ ರೆಡಿ ಮಾಡ್ಕೊಬೇಕು ಅಂತ. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸ್ವಲ್ಪ ಡೀಟೇಲ್ಸ್ ಜೊತೆ ಬರ್ತೀನಿ, ಆಯಿತಾ. ಇದಿಷ್ಟೇ ಎಂಟೈರ್ ಡೀಟೇಲ್ ಡಿಸ್ಕ್ರಿಪ್ಷನ್, ನೀವು ಯಾವ ರೀತಿ ಕಾಲೇಜನ್ನು ರೆಡಿ ಮಾಡ್ಕೋಬೇಕು ಅಂತ. ಇದ್ರ ಬಗ್ಗೆ ಏನೇ ಡೌಟ್ ಇದ್ದರೂ ನಾನು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಆಯಿತಾ. ಬನ್ನಿ, ತರ್ತಲ್ಲದರ ಕ್ವಶನ್ ಕೇಳಿಬಿಡಿ, ಜೆನ್ಯೂನ್ ಆಗಿ ಏನಾದರೂ ಕ್ವಶನ್ ಇದೆ ಅದಕ್ಕೆ ಕೇಳಿ, ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ವಿಲ್ ಸಿ ಯು ಅನದರ್ ವಿಡಿಯೋ. ಟಿಲ್ ದೆನ್ ಕೀಪ್ ರನ್ನಿಂಗ್, ಕೀಪ್ ಆನ್ ರನ್ನಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.